ಈ ಕತೆ ಒಂದು ಚೇರ್ದು. ಇದು ಅಂತ ಇಂಥ ಸಾಮಾನ್ಯ ಚೇರ್ ಅಲ್ಲ. ಈ ಚೇರ್ ಮೇಲೆ ಯಾರು ಕೂತ್ರು ಸತ್ತೋಗ್ತಾರಂತೆ. ಅದು ಘೋರವಾದ ಸಾವು. ಅದಕ್ಕೆ ಇದನ್ನ ಡೆತ್ ಚೇರ್ ಅಂತಾರೆ. ಒಬ್ಬ ವ್ಯಕ್ತಿಗೆ ತುಂಬಾ ಇಷ್ಟವಾದಂತ ಈ ಚೇರ್ ಆತನ ಸಾವಿನ ನಂತರ ಬೇರೆಯವರ ಪ್ರಾಣ ತೆಗೆಯೋದಕ್ಕೆ ಶುರು ಮಾಡ್ತು. ಒಬ್ಬರನ್ನಲ್ಲ ಇಬ್ಬರನ್ನಲ್ಲ, ಶತಮಾನಗಳಿಂದ 200ಕ್ಕೂ ಹೆಚ್ಚಿನ ಜನರ ಪ್ರಾಣ ತೆಗೆದಿದೆ ಈ ಚೇರ್. ಏನಪ್ಪ ನಂಬಕ್ಕಾಗ್ತಿಲ್ಲ ಅಂದ್ರ, ಆದ್ರೆ ಇತಿಹಾಸ ಪುರಾವೆಗಳು ಕೊಟ್ಟಾಗ ನಮ್ದೇ ಇರಕ್ ಸಾಧ್ಯನೇ ಇಲ್ಲ. ಮೊದ್ಲು ಈ ಸಾವುಗಳು ಹೇಗಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ದಿನಗಳು ವರ್ಷಗಳು ಕಳೀತಾ ಒಂದೊಂದೇ ವಿಷಯಗಳು ಹೊರಗೆ ಬರ್ತಾ ಹೋದ್ವು. ಇದು ಸಾಧಾರಣ ಚೇರ್ ಅಲ್ಲ, ಒಬ್ಬ ವ್ಯಕ್ತಿಯ ಆತ್ಮ ಅಂತ ಕೊನೆಗೆ ಇದನ್ನ ಒಂದು ಮ್ಯೂಸಿಯಂಗೆ ಕೊಟ್ಬಿಟ್ರು. ಮತ್ತೆ ಅದ್ರ ಮೇಲೆ ಯಾರಾದ್ರೂ ಕೂತ್ಕೊಂಡ್ಬಿಡ್ತಾರೇನೋ ಅಂತ ಅದನ್ನ ಅಲ್ಲಿ ಗೋಡೆ ಮೇಲೆ ನೇತು ಹಾಕಿದ್ದಾರೆ. ಯಾರು ಇದನ್ನ ಮುಟ್ಟಿ ತಪ್ಪು ಮಾಡಬೇಡಿ ಅಂತ ಅದ್ರ ಮೇಲೆ ಇದ್ರ ಚರಿತ್ರೆನೂ ಕೂಡ ಬರೆದಿದ್ದಾರೆ. ಅಸಲ್ಗೆ ಯಾರ್ದು ಈ ಚೇರ್? ಯಾಕೆ ಇದು ಜನರನ್ನ ಬಲಿ ತಗೋತಿದೆ? ಏನಿದ್ರ ಕತೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೆ ಇದೆಯಲ್ಲ? ಹಾಗಾದ್ರೆ ಮತ್ತೆ ತಡ, ಇದ್ರ ಕತೆ ಕೇಳ್ತಾ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ಚೇರ್ ಹೆಸರು ಹೇಳಿಲ್ವಲ್ಲ, ಇದರ ಹೆಸರು ಈ ಚೇರ್ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು 100 ವರ್ಷ ಹಿಂದಕ್ಕೆ ಹೋಗ್ಬೇಕು. ಅದು 1700ನೇ ಇಸ್ವಿ. ಇಂಗ್ಲೆಂಡ್ನ ನಾರ್ದಲರ್ಟನ್ ಅನ್ನೋ ಊರು. ಆ ಊರು ಒಳ್ಳೆ ವ್ಯಾಪಾರ ವಹಿವಾಟುಗಳಿಂದ ಸಮೃದ್ಧವಾಗಿತ್ತು. ಇಷ್ಟು ವ್ಯಾಪಾರ ನಡೆಯೋ ಸ್ಥಳದಲ್ಲಿ ಕಳ್ಳರ ಕಾಟ ಕಮ್ಮಿ ಏನಿರಲಿಲ್ಲ. ಈ ಊರಲ್ಲಿ ಡ್ಯಾನಿಯಲ್ ಔಟಿ ಅಂತ ಒಬ್ಬ ಚಿಲ್ಲರೆ ಕಳ್ಳ ಇದ್ದ. ಈ ಡ್ಯಾನಿಯಲ್ಗೆ ಎಲಿಜಬೆತ್ ಔಟಿ ಅಂತ ಒಬ್ಬ ಮಗಳು ಕೂಡ ಇದ್ಲು. ಆಕೆ ಅದೇ ಊರಿನ ಥಾಮಸ್ ಬಸ್ಬಿ ಅನ್ನೋ ಹುಡುಗನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು. ಮದುವೆ ಆದ್ಮೇಲೆ ಬಸ್ಬಿ ಕೂಡ ಮಾವನ ಜೊತೆ ಕಳ್ತನನ ಕಲ್ತ್ಕೊಂಡ. ಹಾಗೆ ಇಬ್ರು ಸೇರಿ ಕಳ್ತನಗಳನ್ನ ಮಾಡಕ್ ಶುರು ಮಾಡ್ಕೊಂಡ್ರು. ಸಮಯ ಕಳೀತಾ ಬಸ್ಬಿ ಬೇರೆ ವ್ಯಾಪಾರ ಕೂಡ ಶುರು ಮಾಡ್ಕೊಂಡ. ಹಾಗೆ ಇವನಿಗೆ ಅಂತ ಒಂದು ಚೇರ್ನ ಇವನೇ ಹತ್ರದಲ್ಲಿದ್ದು ಮಾಡಿಸ್ಕೊಂಡಿದ್ದ. ಫ್ರೀ ಆಗಿದ್ದಾಗೆಲ್ಲ ಆ ಚೇರ್ ಮೇಲೆ ಕೂತು ಕಾಲ ಕಳೀತಿದ್ದ. ಅದು ಆತನಿಗೆ ತುಂಬಾ ಇಷ್ಟವಾದ ಚೇರ್ ಆಗಿತ್ತು. ಅದ್ರ ಮೇಲೆ ಅವನ್ ಬಿಟ್ಟು ಬೇರೆ ಯಾರು ಕೂತ್ಕೊಳ್ಳೋದಕ್ಕೂ ಅವನು ಬಿಡ್ತಿರ್ಲಿಲ್ಲ. ಈಗ ಬಸ್ಬಿ ಮತ್ತೆ ಎಲಿಜಬೆತ್ ಮಧ್ಯೆ ಆವಾಗ ಜಗಳಗಳು ನಡೀತಾನೆ ಇದ್ವು. ಒಂದ್ಸಲ ಜಗಳ ದೊಡ್ಡದಾದಾಗ ಮಗಳನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಡ್ಯಾನಿಯಲ್ ಬಂದ. ಹೊರಗೋಗಿದ್ದ ಬಸ್ಬಿ ಮನೆಗೆ ಬಂದ ತಕ್ಷಣ ತನ್ನ ಇಷ್ಟವಾದ ಚೇರ್ ಮೇಲೆ ಇನ್ನೊಬ್ರು ಕೂತಿರೋದನ್ನ ನೋಡಿ ತುಂಬಾ ಕೋಪ ಮಾಡ್ಕೊಂಡ. ಮಾವ ಅಳಿಯನ ಮಧ್ಯೆ ಜಗಳ ತುಂಬಾ ದೊಡ್ಡದಾಯ್ತು. ಎಲಿಜಬೆತ್ ಇಬ್ಬರನ್ನು ಬಿಡಿಸೋದಕ್ಕೆ ತುಂಬಾ ಕಷ್ಟಪಟ್ಲು. ಇದರಿಂದ ತುಂಬಾ ಬೇಜಾರಾದ ಡ್ಯಾನಿಯಲ್ ಮಗಳನ್ನ ಮನೆಗೆ ಕರ್ಕೊಂಡು ಹೋಗದೆ ಅಲ್ಲೇ ಬಿಟ್ಟು ಹೋಗ್ಬಿಟ್ಟ. ಆದ್ರೆ ಬಸ್ಬಿಗೆ ಮಾತ್ರ ಕೋಪ ಕಡಿಮೆ ಆಗಿರ್ಲಿಲ್ಲ. ಬಸ್ಬಿ ಅವ್ರ ಮಾವನ್ಗೆ ಬನ್ನಿ ಕುತ್ಕೊಂಡು ಜಗಳನ ಪರಿಹರಿಸ್ಕೊಳ್ಳೋಣ ಅಂತೇಳಿ ತನ್ನ ಫಾರ್ಮ್ ಹೌಸ್ಗೆ ಕರ್ಸ್ಕೊಂಡು ಒಂದು ಸುತ್ತಿಗೆಯಿಂದ ಅವ್ರ ಮಾವನ ಅಲ್ಲೇ ಹೊಡೆದು ಸಾಯಿಸ್ಬಿಟ್ಟ. ಇದು ಗೊತ್ತಾಗಿ ಪೊಲೀಸರು ಬಸ್ಬಿನ ಅರೆಸ್ಟ್ ಮಾಡಿದ್ರು. ಇನ್ನು ಎಲಿಜಬೆತ್ ಆ ಮನೇಲಿ ಇರಕ್ ಇಷ್ಟ ಆಗದೆ ಆ ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳನ್ನ ಮಾರಿ ಬೇರೆ ಕಡೆಗೆ ಶಿಫ್ಟ್ ಆಗ್ಬಿಟ್ಲು. ಆ ಸಾಮಾನುಗಳಲ್ಲಿ ಬಸ್ಬಿಯ ತುಂಬಾ ಇಷ್ಟವಾದ ಚೇರ್ ಕೂಡ ಇತ್ತು. ಥಾಮಸ್ನ ಕೊಂದಿದ್ದು ಬಸ್ಬಿನೇ ಅಂತ ಪ್ರೂವ್ ಆದ್ಮೇಲೆ ಬಸ್ಬಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ. ಮತ್ತೆ ಮುಂದೆ ಯಾರು ಈ ತರ ತಪ್ಪು ಮಾಡಬಾರ್ದು ಅಂತ ಬಸ್ಬಿನ ಊರು ಮಧ್ಯೆನೆ ಗಲ್ಲಿಗೆ ಹಾಕೋದಕ್ಕೆ ಡಿಸೈಡ್ ಮಾಡ್ತಾರೆ ಪೊಲೀಸರು. ಇನ್ನ ಗಲ್ಲಿಗೆ ಏರ್ಸೋಕ್ಕೂ ಮುಂಚೆ ಕೊನೆ ಆಸೆ ಕೇಳಿದಾಗ ಬಸ್ಬಿ ತನ್ನ ಇಷ್ಟವಾದ ಚೇರ್ ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಬರ್ತೀನಿ ಅಂತ ಕೇಳ್ಕೊತಾನೆ. ಆ ಮನೆನ ಕೊಂಡ್ಕೊಂಡಿದ್ದ ವ್ಯಕ್ತಿ ಆ ಮನೆನ ಒಂದು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದ. ಸೊ ಅದೇ ಹೋಟೆಲ್ನಲ್ಲಿ ಅದೇ ಚೇರ್ ಮೇಲೆ ಕೂತು ಬಸ್ಬಿ ತುಂಬಾ ಹೊತ್ತು ಅಳ್ತಾನೆ. ಅದಾದ್ಮೇಲೆ ಆ ಹೋಟೆಲ್ ಸಮೀಪನೇ ಬಸ್ಬಿನ ನೇಣಿಗೆ ಹಾಕ್ತಾರೆ. ಇನ್ನ ಈ ಕತೆ ಎಲ್ಲಾ ಕಡೆ ಹರಿದಾಡ್ತು. ಒಬ್ಬ ವ್ಯಕ್ತಿ ಕೊನೆ ಆಸೆಯಾಗಿ ಚೇರ್ ಮೇಲೆ ಕೂತ್ಕೊಂಡಂತೆ ಅಂತ ತುಂಬಾ ಸುದ್ದಿ ಆಯ್ತು. ಬಸ್ಬಿ ಕೂತಿದ್ದು ಇದೇ ಚೇರೆ, ಬಸ್ಬಿ ಇದ್ದಿದ್ದು ಇದೇ ಹೋಟೆಲ್ ಅಂತ ಬೇರೆ ಊರುಗಳಲ್ಲೆಲ್ಲ ಈ ಕತೆ ತುಂಬಾ ಸ್ಪ್ರೆಡ್ ಆಯ್ತು. ಮುಂದಕ್ಕೆ ಆ ಹೋಟೆಲ್ನ ನೋಡೋದಕ್ಕೆ, ಆ ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕೆ ತುಂಬಾ ಜನ ಮುಗಿಬಿದ್ರು. ಇದನ್ನ ಕ್ಯಾಶ್ ಮಾಡ್ಕೊಂಡ ಆ ಹೋಟೆಲ್ನ ಮಾಲೀಕ ಅದಕ್ಕೆ ಬಸ್ಬಿ ಸ್ಟೂಪ್ ಇನ್ ಅಂತಾನೆ ಹೆಸರಿಡ್ತಾನೆ. ಈಗ ಹೆಸರು ಫೇಮಸ್ ಆದ್ಮೇಲೆ ತುಂಬಾನೇ ಜನ ಅಲ್ಲಿ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಬಂದವರು ನಾನ್ ಬಸ್ಬಿ ಚೇರ್ ಮೇಲೆ ಕೂತೆ ಅಂತ ಹೊಗಳ್ಕೊಳಕ್ ಪ್ರಾರಂಭ ಮಾಡಿದ್ರು. ಆದ್ರೆ ಅವ್ರ ಖುಷಿ ಹೆಚ್ಚಿನ ದಿನ ಉಳಿಲಿಲ್ಲ. ಯಾಕಂದ್ರೆ ಅದ್ರ ಮೇಲ್ ಕೂತವರು ಬೇರೆ ಬೇರೆ ಕಾರಣಗಳಿಂದ ಸಾಯ್ತಾ ಹೋದ್ರು. ಎಲ್ಲರೂ ಬೇರೆ ಬೇರೆ ಊರುಗಳಾಗಿದ್ರಿಂದ ಯಾಕೆ ಹೀಗೆ ಸಾಯ್ತಿದ್ದಾರೆ ಅಂತ ಯಾರಿಗೂ ಕಾರಣ ಗೊತ್ತಾಗ್ಲಿಲ್ಲ.
ಹೀಗೆ ಕಾಲ ಕಳೀತಾ ಎರಡನೇ ಪ್ರಪಂಚ ಯುದ್ಧ ಬಂತು. ಆಗ ಎಲ್ಲೆಲ್ಲಿಂದನೋ ಬಂದ ಸೈನಿಕರು ಆ ಹೋಟೆಲ್ನಲ್ಲೇ ಉಳ್ಕೊಂಡ್ರು. ರಾತ್ರಿ ಆದಾಗ ಹೀಗೆ ಮಾತಾಡ್ತಾ ಆ ಚೇರ್ ಬಗ್ಗೆ ಕತೆಗಳು ಶುರು ಆದವು. ಇನ್ನು ಸೈನಿಕರಿಗೆ ಹೇಳ್ಬೇಕಾ, ಧೈರ್ಯ ತೋರಿಸ್ತೀನಿ ಅಂತ ಹೇಳಿ ಒಬ್ರಾದ್ಮೇಲೆ ಒಬ್ರು ಆ ಚೇರ್ ಮೇಲೆ ಕೂತ್ರು. ಮಾರನೇ ದಿನ ಯುದ್ಧಕ್ಕೆ ಹೋದ್ರು. ಯುದ್ಧಕ್ಕೆ ಹೋದವರಲ್ಲಿ ಚೇರ್ ಮೇಲೆ ಯಾರ್ಯಾರು ಕೂತಿದ್ರೋ ಅವರೆಲ್ಲ ಬಾಂಬ್ ದಾಳಿಯಿಂದ ಸತ್ತೋದ್ರು. ಯುದ್ಧದಲ್ಲಿ ಇವೆಲ್ಲ ಕಾಮನ್ ಅಂತ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಹೀಗೆ ಕಾಲಕ್ರಮೇಣ ಹೋಟೆಲ್ ಹೋಗಿ ಪಬ್ ಆಗಿ ಬದಲಾಯ್ತು. ಒಬ್ಬ ಆ ಚೇರ್ ಮೇಲೆ ಕೂತು ಎಣ್ಣೆ ಹೊಡೆದ. ಬೆಳಗ್ಗೆಗೆ ಆ ಪಬ್ನ ಮುಂದೆ ಇರೋ ಕಂಬದಲ್ಲಿ ತೂಗಾಡ್ತಾ ಕಾಣಿಸ್ದ. ಕುಡ್ದ ಮತ್ತಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಅನ್ಕೊಂಡ್ರು ಕೆಲವರು. ಆದ್ರೆ ತಿಳಿದವರು ಮಾತ್ರ ಇದು ಆ ಚೇರ್ದೆ ಕೆಲಸ ಅಂತ ಹೇಳಿದ್ರು. ಈಗ ಮತ್ತೆ ಇದು ಇನ್ನೊಂಥರ ಪ್ರಚಾರ ಆಯ್ತು. ಏನಂದ್ರೆ ಪಬ್ಗೆ ಬಂದು ಎಣ್ಣೆ ಹೊಡೆದವರೆಲ್ಲ ಆ ಚೇರ್ ಮೇಲೆ ಯಾರು ಕೂತ್ಕೊಂತೀರಾ ಅಂತ ಡೇರ್ಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಪಂಚ ಯುದ್ಧ ಮುಗಿದ್ಮೇಲೆ ಇಬ್ಬರು ಸೈನಿಕರು ಇಲ್ಲಿ ಪಾರ್ಟಿ ಮಾಡಿ ಅದ್ರ ಮೇಲೆ ಕೂತ್ರು. ಮನೆಗೆ ಹೋಗುವಾಗ ಪಾಪ ಆಕ್ಸಿಡೆಂಟ್ ಆಗಿ ಇಬ್ರು ಪ್ರಾಣ ಕಳ್ಕೊಂಡ್ರು. ಈಗ ಇದು ಈ ಚೇರ್ದೆ ಕೆಲಸ ಅಂತ ಜನ ತುಂಬಾ ಭಯ ಪಡೋದಕ್ಕೆ ಪ್ರಾರಂಭಿಸಿದ್ರು. ಜನ ಕಡಿಮೆ ಆಗೋದನ್ನ ನೋಡಿ ಆ ಪಬ್ನ ಓನರ್ ಆ ಚೇರ್ನ ಅಲ್ಲಿಂದ ತೆಗೆದು ಸೆಲ್ಲಾರ್ನಲ್ಲಿ ಹಾಕ್ಬಿಟ್ಟ. ಆದ್ರೆ ಸಾವುಗಳು ಅಲ್ಲಿಗೆ ನಿಲ್ಲಿಲ್ಲ. ಯಾಕಂದ್ರೆ ಆ ಪಬ್ಗೆ ಐಟಮ್ಸ್ ಡೆಲಿವರಿ ಮಾಡೋದಕ್ಕೆ ಬಂದ ಡ್ರೈವರ್ ಐಟಮ್ಸ್ ಎಲ್ಲ ಹಾಕಿ ಸುಸ್ತಾಗಿದ್ರಿಂದ ಆ ಚೇರ್ ಮೇಲೆ ಕೂತ್ಕೊಂಡ. ಕೆಲವು ಗಂಟೆಗಳಲ್ಲೇ ರೋಡ್ ಆಕ್ಸಿಡೆಂಟ್ ನಲ್ಲಿ ಆತ ಕೂಡ ಸತ್ತೋದ. ಇಷ್ಟೆಲ್ಲ ಆದ್ಮೇಲೆ ಆ ಓನರ್ ಚೇರಿಂದಾನೇ ಇದೆಲ್ಲ ಅಂತ ಅದನ್ನ ಆ ಊರಿನಲ್ಲಿದ್ದ ಮ್ಯೂಸಿಯಂಗೆ ಕೊಟ್ಬಿಟ್ರು. ಇನ್ನು ಮ್ಯೂಸಿಯಂನಲ್ಲಿ ಇದನ್ನ ಕೆಳಗಿಟ್ರೆ ಯಾರಾದ್ರೂ ಕೂತ್ಕೊಬೋದು ಅಂತ ಭಯಪಟ್ಟ ಅಲ್ಲಿನ ಮ್ಯೂಸಿಯಂನವರು ಅದನ್ನ ಅಲ್ಲಿನ ಗೋಡೆಗೆ ನೇತು ಹಾಕಿದ್ದಾರೆ. ಹಾಗೆ ಅದು ಎಷ್ಟು ಭಯಂಕರ ಅಂತ ಅದ್ರ ಬಗ್ಗೆ ಕತೆ ಬರೆದು ಅದನ್ನ ಅಲ್ಲೇ ಇಟ್ಟಿದ್ದಾರೆ. ಈಗಲೂ ಕೂಡ ಪ್ಲೀಸ್ ಅದನ್ನ ಮುಟ್ಟಕ್ಕೂ ಹೋಗ್ಬೇಡಿ ಅಂತ ಬರ್ತಿದ್ದಾರೆ ಅಲ್ಲಿ. ಯಾಕೆ ಜನ ಈ ತರ ಸಾಯ್ತಿದ್ದಾರೆ ಅಂತ ತಿಳ್ಕೊಳಕ್ಕೆ ಫರ್ನಿಚರ್ ಹಿಸ್ಟೋರಿಯನ್ ಡಾಕ್ಟರ್ ಆಡಮ್ ಬೊವೆಟ್ ಬಂದ್ರು. ಅವರು ಇದನ್ನ ತುಂಬಾ ಪರೀಕ್ಷೆ ಮಾಡಿದ್ಮೇಲೆ ಇದು ಬಸ್ಬಿ ಕಾಲದ್ದಲ್ಲ, ಇದೆಲ್ಲೋ 140 ವರ್ಷದ ಕೆಳಗೆ ಮಾಡಿರೋದು ಅಂತ ಹೇಳ್ಬಿಟ್ರು. ಆದ್ರೆ ಮ್ಯೂಸಿಯಂನವ್ರು ಮಾತ್ರ ಇದು ತಪ್ಪು, ಇದು ಅದೇ ಚೇರೆ ಅಂತ ಹೇಳ್ತಿದ್ದಾರೆ. ಇನ್ನ ಕೆಲವು ಜನರ ಪ್ರಕಾರ ಹೋಟೆಲಿಂದ ಹೋಟೆಲ್ಗೆ ಶಿಫ್ಟ್ ಆಗುವಾಗ ಆ ಚೇರ್ ಎಲ್ಲಾದ್ರೂ ಮಿಸ್ಪ್ಲೇಸ್ ಆಗಿರ್ಬೇಕು ಅಥವಾ ಹೋಟೆಲ್ ಅವರೇ ಬೇರೆ ಯಾರಿಗಾದ್ರೂ ಮಾರಿರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಜನ ಹೇಳ್ತಾರೆ ಈ ಚೇರ್ ಎಲ್ಲಾದ್ರೂ ಇರೋ ಸಾಧ್ಯತೆ ಇದೆ ಅಂತೆ. ಸೊ ಹಾಗಾಗಿ ಇನ್ನು ಈ ಚೇರ್ ಬೇರೆ ಕಡೆ ಪ್ರಾಣಿಗಳನ್ನ ತೆಗಿತಿರ್ಬೋದು ಅಂತ ಹೇಳ್ತಾರೆ. ನೀವೆಲ್ಲಾದ್ರೂ ಇಂಥ ಹಳೆಯ ಕಾಲದ ಬ್ರಿಟಿಷರ ಚೇರ್ನ ನೋಡಿದ್ರೆ ಕಮೆಂಟ್ ಮಾಡಿ. ಹಂಗೆ ಆ ಚೇರ್ ಮೇಲೆ ಕೂತ್ಕೊಳ್ಳಲ್ಲ ತಾನೆ. ಸೊ ಇದು ಫ್ರೆಂಡ್ಸ್ ಬಸ್ಬೀಸ್ ಸ್ಟೂಪ್ ಚೇರ್ನ ಕತೆ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಅಂಕಿತ್ ಅನ್ನೋರು. ಸೊ ಅಂಕಿತ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ಕಥೆಯೊಂದಿಗೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮ್ಮನ್ನ ಪ್ರೋತ್ಸಾಹಿಸಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.